ನಮಸ್ಕಾರ. ಹಸಿರು ಹೊನ್ನು ಸರಣಿ ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ರಂಗನತಿಟ್ಟು. ರಂಗನತಿಟ್ಟು ಅಂದರೆ ಯಾರಿಗೂ ಗೊತ್ತಿಲ್ಲ ಕರ್ನಾಟಕದಲ್ಲಿ. ಕಾವೇರಿ ನದಿ ತೀರದಲ್ಲಿರುವ ಈ ರಂಗನತಿಟ್ಟು ಪಕ್ಷಿಧಾಮ ಪ್ರತಿಯೊಬ್ಬರಿಗೂ ಚಿರಪರಿಚಿತ. ಇದು ಕಾವೇರಿ ನದಿ ದಡದಲ್ಲಿ ಪುಟ್ಟ ಪುಟ್ಟ ದ್ವೀಪಗಳನ್ನು ಒಳಗೊಂಡಿರುವ ಈ ಪ್ರದೇಶದಲ್ಲಿ ದೇಶ ವಿದೇಶಗಳಿಂದ ಹಲವಾರು ವಲಸಿಗ ಪಕ್ಷಿಗಳು ಪ್ರತಿ ವರ್ಷ ಇಲ್ಲಿ ಬರುತ್ತವೆ. ಈ ಪಕ್ಷಿಧಾಮ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ತಿಳಿದಿರುವಂಥ ಪಕ್ಷಿಧಾಮ. ಸೊ ಈ ಪಕ್ಷಿಧಾಮದ ಕುರಿತು ಇದರ ವೈಶಿಷ್ಟ್ಯ ಏನು, ಇಲ್ಲಿ ಹೇಗೆ ವಲಸೆ ಬರುತ್ತವೆ, ಇಲ್ಲಿ ಪ್ರವಾಸಿಗರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಇಲ್ಲಿ ಯಾವ ರೀತಿಯ ಒಂದು ಸಮಸ್ಯೆಗಳನ್ನು ಎದುರಿಸಲಾಗ್ತಿದೆ, ಇಲಾಖೆ ಈ ಬಗ್ಗೆ ಯಾವ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಪ್ರವೀಣ್ ಜೀವರ್ಗಿ ಅವರು. ಇವರು ಗಸ್ತು ಅರಣ್ಯಪಾಲಕ, ರಂಗನತಿಟ್ಟು ಪಕ್ಷಿಧಾಮ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲಿಗೆ ಇವರನ್ನು ಸ್ವಾಗತ ಕೋರೋಣ. ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ನಮಸ್ತೆ ಮೇಡಮ್. ರಂಗನತಿಟ್ಟು ಪಕ್ಷಿಧಾಮದ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಇದೊಂದರ ರೀತಿ ಕುತೂಹಲ ಮೂಡಿಸುವಂಥ ಒಂದು ಅಂಶ ಇದು. ಸೊ ಈ ಪಕ್ಷಿಧಾಮದ ಒಂದು ಕಿರು ಪರಿಚಯನ ನಮ್ಮ ವೀಕ್ಷಕರಿಗೆ ತಿಳಿಸಿ. ಖಂಡಿತ ಮೇಡಮ್. ಈ ಒಂದು ಕರ್ನಾಟಕದ ಒಂದು ಹೆಮ್ಮೆಯ ಒಂದು ಪಕ್ಷಿಧಾಮ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ರಂಗನತಿಟ್ಟು ಪಕ್ಷಿಧಾಮ ಭೌಗೋಳಿಕವಾಗಿ ನೋಡೋದಾದರೆ ಈ ತಾವು ಹೇಳ್ದಂಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕಾವೇರಿ ನದಿಯ ತಟದಲ್ಲಿ ಬರುವಂಥ ಒಂದು ಚಿಕ್ಕ ಚಿಕ್ಕ ದ್ವೀಪ ಪ್ರದೇಶಗಳಲ್ಲಿ ಹರಡಿಕೊಂಡಿದೆ. ಈ ಒಂದು ಪಕ್ಷಿಧಾಮ ನಮ್ಮ ಆಡಳಿತಾತ್ಮಕವಾಗಿ ನೋಡಿದ್ರೆ ಇಲಾಖೆಯವರು ಮೈಸೂರು ವನ್ಯಜೀವಿ ವಿಭಾಗ, ಮೈಸೂರು ವನ್ಯಜೀವಿ ವಲಯ ವ್ಯಾಪ್ತಿಯೊಳಗಡೆ ಈ ಒಂದು ಬರುತ್ತೆ. ಈ ಒಂದು ಪಕ್ಷಿಧಾಮ ಕೇವಲ ಪಕ್ಷಿಗಳಿಗೆ ಮಾತ್ರ ನೆಲೆಯನ್ನು ಒದಗಿಸಿದೆ, ಅಲ್ಲಿ ಕೂಡ ಮೊಸಳೆಗಳು, ನೀರು ನಾಯಿಗಳು, ಫ್ರೂಟ್ ಬ್ಯಾಟ್ಸ್ಗಳಿಗೆ ಕೂಡ ಒಂದು ಸೂಕ್ತ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದೆ. ಇದು ಕೇವಲ ಒಂದು ಪಕ್ಷಿಧಾಮ ನಮ್ಮ ರಾಜ್ಯ ಅಥವಾ ನಮ್ಮ ದೇಶಕ್ಕೆ ಅಷ್ಟೇ ಸೀಮಿತವಾಗದೆ ದೇಶ ವಿದೇಶಗಳಲ್ಲಿ ಕೂಡ ಇದರ ಒಂದು ಹೆಸರನ್ನು ಒಂದು ವ್ಯಾಪಿಸಿಕೊಂಡು ವಿಶ್ವವಿಖ್ಯಾತ ಒಂದು ಪಕ್ಷಿಧಾಮವನ್ನಾಗಿ ರೂಪಿಸ್ಕೊಂಡಿದೆ, ಒಂದು ಹೆಸರು ಗಳಿಸಿದೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಮುಂದಿನ ಕಿರು ಪರಿಚಯದೊಂದಿಗೆ ಇದರ ಸಂಪೂರ್ಣ ಪರಿಚಯವನ್ನು ತಮಗೆ ಮಾಡಿಕೊಡುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ ಮೇಡಮ್. ಸೊ ಈ ಪಕ್ಷಿಧಾಮದ ವೈಶಿಷ್ಟ್ಯತೆ ಏನು ಸರ್? ಇದರ ವೈಶಿಷ್ಟ್ಯತೆಯನ್ನು ನೋಡ್ತಾ ಹೋದರೆ ಇದಕ್ಕೆ ಒಂದು ಸಣ್ಣ ಒಂದು ಇತಿಹಾಸವನ್ನು ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಕಾವೇರಿ ನದಿ ಏನಿದೆಯಲ್ಲ, ಈ ಕಾವೇರಿ ನದಿಗೆ ಒಂದು 1645-48 ಸಮಯದಲ್ಲಿ ಅಂದಿನ ಮಹಾರಾಜರು ಕಂಠೀರವ ನರಸಿಂಹರಾಜ ಒಡೆಯರ್ ಅವರು ಏನು ಮಾಡ್ತಾರೆ, ಕೃಷಿಕರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಚಿಕ್ಕದಾದ ಒಂದು ಚೆಕ್ ಡ್ಯಾಮನ್ನು ಕಟ್ತಾರೆ. ಆ ಚೆಕ್ ಡ್ಯಾಮ್ ಕಟ್ಟೋದ್ರಿಂದ ಮೂಲಕ ಏನಂದ್ರೆ ಬಂಗಾರ ದೊಡ್ಡಿ ಚಾನಲ್ ಅಂತ ಕರಿತೀವಿ. ಆ ಚಿಕ್ಕದಾಗಿರುವಂಥ ಒಂದು ಚೆಕ್ ಡ್ಯಾಮಿಂದ ನೀರು ಹಿನ್ನೆಲೆಯಾಗಿ ನಿಲ್ತಾ ಹೋಗ್ತದೆ. ಆ ನೀರಿನ ಏರಿಳಿತಗಳ ಒಂದು ಪರಿಣಾಮದಿಂದ ಎತ್ತರದ ಪ್ರದೇಶಗಳಲ್ಲಿ ಮರಳು ಮತ್ತು ಈ ಮಣ್ಣಿನ ಅಂಶಗಳು ಶೇಖರಣೆ ಆಗ್ತಾ ಚಿಕ್ಕ ಚಿಕ್ಕ ದ್ವೀಪ ಪ್ರದೇಶಗಳ ಫಾರ್ಮೇಷನ್ ಆಗ್ತಾ ಹೋಗ್ತದೆ. ಈ ನೀರಿನ ಮೂಲ ಅಂತ ಹೇಳಿದಾಗ ನೀರಿನ ಹರಿವು ಬರೋ ಸಂದರ್ಭದಲ್ಲಿ ಅದರಲ್ಲಿ ಸಸ್ಯ ಮೂಲಗಳು ಕೂಡ ಹರಿದು ಬರ್ತಾ ಹೋಗೋದ್ರಿಂದ ಈ ಬೀಜಗಳಾಗಿರ್ಬೋದು, ಅದರ ಬೇರುಗಳಾಗಿರ್ಬೋದು, ಸಣ್ಣ ಹುಲ್ಲಿನ ಜಾತಿಯಿಂದ ಸಸ್ಯಗಳಿಂದ ಮರಗಿಡಗಳಾಗಿ ಪರಿವರ್ತನೆ ಆಗ್ತಾ ಹೋದಾಗ ಸಸ್ಯ ಸಂಕುಲನೂ ಬಹಳಷ್ಟು ಸುಮಾರು ಒಂದು 200ಕ್ಕಿಂತ ಹೆಚ್ಚು ಜಾತಿಯ ಒಂದು ಮರಗಿಡಗಳನ್ನು ಕೂಡ ನಾವಲ್ಲಿ ನೋಡುವ ಇದು ಇದೆ. ಆ ಒಂದು ಮರಗಿಡಗಳ ಬೆಳವಣಿಗೆ ಆದ ನಂತರ ಸಹಜವಾಗಿ ಮರಗಳಿದಾವಂತಂದ್ರೆ ನಮಗೆ ಅಲ್ಲಿ ಪಕ್ಷಿಗಳ ಆಕರ್ಷಣೆ ಸಹಜವಾಗಿ ಆಗ್ತಾ ಹೋಗ್ತದೆ. ಆ ಪಕ್ಷಿಗಳು ಬರೆದುಕೊಳ್ಳೋದು, ಅವುಗಳ ನೆಲೆಗಳನ್ನು ಮಾಡ್ಕೊಳ್ತಾ ಹೋಗ್ತವೆ. ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ಸೂಕ್ತವಾದಂಥ ವಾತಾವರಣ, ನನ್ನ ಸಂತಾನವನ್ನು ಇಲ್ಲಿ ಅಭಿವೃದ್ಧಿ ಮಾಡಬಹುದು ಅನ್ನುವಂಥ ಕಲ್ಪನೆ ಆ ಪಕ್ಷಿಗಳಿಗೆ ಮೂಡಿದ ನಂತರ ಆ ಪಕ್ಷಿಗಳಲ್ಲಿ ಏನು ಮಾಡ್ತವೆ, ಅವುಗಳು ಸಂತಾನವನ್ನು ಅಭಿವೃದ್ಧಿ ಮಾಡ್ತಾ ಅದು ಒಂದು ಜೀವ ವೈವಿಧ್ಯತೆ ತಾಣವಾಗಿ ಪರಿವರ್ತನೆ ಆಗ್ತಾ ಹೋಗ್ತದೆ. ಆದರೆ ಇಂಥ ಒಂದು ತಾಣವನ್ನು ಯಾರೂ ಕೂಡ ಗುರುತಿಸಿರಲ್ಲ. ಅದು ಜೀವನದಲ್ಲಿ ಸಾಮಾನ್ಯ ಜನರು ತಮ್ಮ ನಿತ್ಯ ಜೀವನದಲ್ಲಿ ಮಾಡ್ತಾ ಹೋಗ್ತಾರೆ. ಆದರೆ 1939-40 ಸಮಯದಲ್ಲಿ ನಮ್ಮ ಭಾರತದ ಪಕ್ಷಿ ತಜ್ಞ, ಭಾರತದ ಪಕ್ಷಿ ಮನುಷ್ಯ, ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಯುವಂಥ ಡಾಕ್ಟರ್ ಸಲೀಂ ಅಲಿ ಅವರು ಈ ಮೈಸೂರು ಭಾಗದಲ್ಲಿ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡೋಕ್ಕೋಸ್ಕರ ಬರ್ತಾರೆ. ಅವ್ರು ಬಂದಿರುವ ಸಂದರ್ಭದಲ್ಲಿ ಈ ಒಂದು ಕಾವೇರಿ ತಟದ ಭಾಗದಲ್ಲಿರುವಂತಹ ಪಕ್ಷಿ ಸಂಕುಲವನ್ನು, ಇಲ್ಲಿರುವಂಥ ಸಂತಾನವನ್ನು, ವಲಸೆ ಪಕ್ಷಿಗಳಾಗಿರ್ಬೋದು, ಸ್ಥಳೀಯ ಪಕ್ಷಿಗಳು, ಅವುಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳನ್ನ ಅವರು ಮನಗಂಡು ಇದನ್ನು ನಾವು ಒಂದು ಪಕ್ಷಿಧಾಮವಾಗಿ ಸಂರಕ್ಷಣೆ ಮಾಡಲ್ಪಟ್ಟರೆ ಮುಂದಿನ ಪೀಳಿಗೆ ಒಂದು ಕೊಡುಗೆಯನ್ನು ಕೊಡ್ಬೋದು ಅನ್ನುವಂಥ ಒಂದು ಅನ್ನಿಸ್ಕೊಂಡು ಅವಾಗಿನ ಮಹಾರಾಜರಿಗೆ ಒಂದು ವರದಿಯನ್ನು ಕೊಡ್ತಾರೆ. ಒಂದು ವರದಿಯನ್ನು ಕೊಟ್ಬಿಟ್ಟು ಇದನ್ನು ಪಕ್ಷಿಧಾಮವನ್ನು ಘೋಷಣೆ ಮಾಡೋಕ್ಕೆ ಒಂದು ಮನವಿ ಮಾಡಿಕೊಂಡಿರೋ ಪರಿಣಾಮವಾಗಿ 1940 ಜುಲೈ 1ರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಈ ಒಂದು ಪಕ್ಷಿಧಾಮ ಅಂತ ಘೋಷಣೆ ಮಾಡಿಬಿಟ್ಟು ಫಿಶ್ ಆ್ಯಂಡ್ ಪ್ರಿಸರ್ವೇಷನ್ ಆ್ಯಕ್ಟ್ 1901 ಅವಾಗ ಒಂದು ಕಾಯ್ದೆಯ ಅಡಿಯಲ್ಲಿ ಈ ಒಂದು
ಜಾಗವನ್ನು ತೆಗೆದುಕೊಂಡು ಸರೌಂಡಿಂಗ್ 2 ಕಿಲೋಮೀಟರ್ ಎಲ್ಲಿಯೂ ಕೂಡ ಫಿಶಿಂಗ್ ಮಾಡಬಾರ್ದು, ಪಕ್ಷಿಗಳನ್ನ ಹಂಟ್ ಮಾಡಬಾರ್ದು ಅಂತ ಅವಾಗ ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಬಂದಿರೋದ್ರಿಂದ ನಾವೊಂದು ಅತ್ಯುತ್ತಮವಾದಂಥ ಪಕ್ಷಿಧಾಮವನ್ನು ಈಗ ನಾವು ನೋಡೋಕೆ ಸಾಧ್ಯ ಆಗಿದೆ ಮೇಡಮ್. ಮುಂದೆ ಸ್ವತಂತ್ರ ನಂತರ ಇಲಾಖೆಗಳ ರಚನೆ ಆಗ್ತದೆ, ಇದಾಗ್ತದೆ. 1998ರಲ್ಲಿ ಇದು ಮರು ಅಧಿಸೂಚಿಸಲ್ಪಟ್ಟು ರೀನೋಟಿಫೈಡ್ ಆಗಿಬಿಟ್ಟು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಇದನ್ನು ತೆಗೆದುಕೊಂಡು ಬಂದು ಇದಕ್ಕೆ ಅಧಿಕೃತವಾದ ನಾಮಕರಣ 1998ರಲ್ಲಿ ಆಗ್ತದೆ, ರಂಗನತಿಟ್ಟು ಅಂತೇಳಿ. ಈ ಹೆಸರಲ್ಲಿ ಕೂಡ ಒಂದು ವಿಶೇಷತೆಯನ್ನು ನೋಡ್ಬೋದು. ಏನು ರಂಗನತಿಟ್ಟು ಹೆಸರು ಯಾಕೆ ಬಂದಿದೆ ಅಂತಂದ್ರೆ, ಶ್ರೀರಂಗಪಟ್ಟಣ ಭಾಗದಲ್ಲಿ ರಂಗನಾಥ ಸ್ವಾಮಿಯ ಒಂದು ದೇವಸ್ಥಾನ ಒಂದು ಪ್ರಸಿದ್ಧಿ ಹೊಡೆದಿರುವಂಥ ತಾಣ, ಅದರಲ್ಲಿ ರಂಗ ಅಂತ ಹೆಸರನ್ನು ತಗೊಂಡಿದ್ದಾರೆ. ತಿಟ್ಟು ಅಂದರೆ ಕನ್ನಡ ನಿಘಂಟಿನ ಪ್ರಕಾರ ಒಂದು ಸ್ಥಳ ಅಥವಾ ಒಂದು ದ್ವೀಪ ಪ್ರದೇಶ ಅಂತ ಹೇಳಿ ಅರ್ಥ ಆಗ್ತದೆ. ಅದನ್ನೆರಡನ್ನು ಕೂಡ ಮರ್ಜ್ ಮಾಡಿಬಿಟ್ಟು ರಂಗನತಿಟ್ಟು ಅಂತ ಹೇಳಿ ಬಹಳ ಚೆನ್ನಾಗಿರುವಂತಹ ಒಂದು ನಾಮಕರಣ, ಎಷ್ಟೋ ಜನಕ್ಕೆ ಕೂಡ ಗೊತ್ತಿಲ್ಲ ಆಗಿರುವಂತಹ ಒಂದು ತಾಣ ಆಗ್ತದೆ. 1940ರಲ್ಲಿ ಇದು ಒಂದು ನೋಟಿಫೈಡ್ ಆಗಿರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ 6 ದ್ವೀಪ ಪ್ರದೇಶಗಳನ್ನು ಗುರುತಿಸ್ತಾರೆ. ಆ 6 ದ್ವೀಪ ಪ್ರದೇಶಗಳು ಎಲ್ಲೆಲ್ಲಿ ಹರಡಿಕೊಂಡಿದೆ ಅಂತಂದ್ರೆ, ಈಗಿರುವಂತಹ KRS ಡ್ಯಾಮ್ ಇಂದ 1.5-2 ಕಿಲೋಮೀಟರ್ ಭಾಗದಲ್ಲಿ 2 ದ್ವೀಪ ಪ್ರದೇಶಗಳಿದ್ದಾವೆ. ಅದು ದೇವರಾಜ ಐಲ್ಯಾಂಡ್ ಅಂತ ಕರಿತೀವಿ. ಅದರ ನಂತರ ಈಗ ಎಲ್ಲರಿಗೂ ಪ್ರವಾಸಿಗರಿಗೆ ಮುಕ್ತವಾಗಿರುವಂಥ ಪ್ರದೇಶ ಪುಟ್ಟಯ್ಯನ ಕೊಪ್ಪಲು ಅಂತ ಒಂದು 66 ಎಕರೆಯ ದೊಡ್ಡವಾಗಿರುವಂಥ ಒಂದು ದ್ವೀಪ ಪ್ರದೇಶ. ಮತ್ತು ಇಲ್ಲಿಂದ KRS ಡ್ಯಾಮಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಅರಕೆರೆ ಗೆಂಡೆವಸಳಿ ಭಾಗಗಳಲ್ಲಿ ಇನ್ನು 3 ದ್ವೀಪ ಪ್ರದೇಶಗಳು ಹರಡಿಕೊಂಡಿದೆ. ಒಟ್ಟಾರೆ 6 ದ್ವೀಪ ಪ್ರದೇಶಗಳು ಅಧಿಸೂಚಿಸಲ್ಪಟ್ಟಿರುವಂಥ ಪ್ರದೇಶ. ಅದರಲ್ಲಿ ಕೇವಲ ಪ್ರವಾಸಿಗರಿಗೆ ಒಂದು ಜಾಗದಲ್ಲಿ ಮಾತ್ರ ಮುಕ್ತವಾಗಿದೆ, ಪ್ರವೇಶ ಇದೆ. ಇನ್ನು 2 ಭಾಗಗಳಲ್ಲಿ ನಾವು ಪ್ರೊಟೆಕ್ಷನ್ ಮಾತ್ರ ಮಾಡ್ತಾ ಇದ್ದೀವಿ. ಅಲ್ಲಿ ಪಕ್ಷಿಗಳ ಸಂತಾನೋತ್ಪತ್ತಿ, ಅವುಗಳ ಪ್ರಕ್ರಿಯೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಇರೋದ್ರಿಂದ, ಅತಿ ಹೆಚ್ಚಿನ ಭಾಗ ಈ ಭಾಗದಲ್ಲಿರೋದ್ರಿಂದ ಇಲ್ಲಿ ಪ್ರವಾಸಿಗರೇ ಮುಕ್ತವಾಗಿದೆ. ಈ ಜಾಗವನ್ನು IBI ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತಲೂ ಕೂಡ ನಮ್ಮ ಭಾರತದಲ್ಲಿ ಇದು ಗುರುತಿಸಲ್ಪಟ್ಟಿರುವಂಥದ್ದು. ಇಂಟರ್ನ್ಯಾಷನಲ್ ಬಯೋ ಇದರಿಂದ ಇದು ರಿಕಗ್ನೈಸ್ ಆಗಿರುವಂಥ ಜಾಗನೂ ಕೂಡ ಆಗಿದೆ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಸೊ ಈ ಪಕ್ಷಿಗಳಿಗೆ ಇದೊಂದು ಭದ್ರ ಸ್ಥಾನ, ಒಂದು ಸಂತಾನೋತ್ಪತ್ತಿಗೆ ಅನ್ನೋ ಒಂದು ಇದಿರೋದ್ರಿಂದ ಎಲ್ಲ ಕಡೆಯಿಂದನೂ ನಾವು ಪಕ್ಷಿಗಳನ್ನ ಅಲ್ಲಿ ಕಾಣ್ತೀವಿ. ಎಲ್ಲ ವಿದೇಶಗಳಿಂದ ಕೂಡ ನಾವು ಪಕ್ಷಿಗಳಲ್ಲಿ ಬರುತ್ತವೆ. ಸೊ ಈ ಪ್ರಮುಖ ಪಕ್ಷಿಗಳು ಯಾವ್ಯಾವ ಅಲ್ಲಿ ನಾವು ನೋಡಬಹುದು? ಈಗ ಖಂಡಿತವಾಗ್ಲೂ ಮೇಡಮ್, ಈ ಒಂದು ರಂಗನತಿಟ್ಟು ಪಕ್ಷಿಧಾಮ ಹೇಗಿದೆ ಅಂತಂದ್ರೆ, ಇಲ್ಲಿ ಮೂಲವಾಗಿ ನೀವು ಜಲವಾಸಿ ಪಕ್ಷಿಗಳನ್ನು ಕೂಡ ನೋಡಬಹುದು, ವೃಕ್ಷವಾಸಿ ಮತ್ತು ನೆಲವಾಸಿ ಪಕ್ಷಿಗಳನ್ನು ಕೂಡ ನಾವು ಎಲ್ಲ ರೀತಿಯಾದಂತಹ ಪಕ್ಷಿಗಳನ್ನ ನಾವು ಈ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ನೋಡಕ್ ಸಾಧ್ಯ ಇದೆ. ಇಲ್ಲಿವರೆಗೂ 230ಕ್ಕಿಂತ ಹೆಚ್ಚು ಜಾತಿಯ ಪಕ್ಷಿಗಳನ್ನ ಇಲ್ಲಿ ಗುರುತಿಸಲ್ಪಟ್ಟಿದೆ. ಈ ವಿಶೇಷವಾಗಿ ಇದರಲ್ಲಿ ಒಂದು 78ಕ್ಕಿಂತ ಹೆಚ್ಚು ಜಾತಿಯ ಜಲವಾಸಿ ಪಕ್ಷಿಗಳಾದರೆ, ಇನ್ನು ಉಳಿದಿರುವಂತಹ 150ಕ್ಕಿಂತ ಹೆಚ್ಚು ನೆಲವಾಸಿ ಮತ್ತು ವೃಕ್ಷವಾಸಿ ಪಕ್ಷಿಗಳನ್ನ ನಾವು ನೋಡಕ್ ಸಾಧ್ಯ ಇದೆ. ಇಲ್ಲಿ ಮೇಜಾರಿಟಿ ಟೈಮ್ ಅಂದ್ರೆ ನಾವು ಪೀಕ್ ಟೈಮ್ ಅಂತ ಏನು ಕರಿತೀವಿ, ಅದು ಏನು ಅಂತಂದರೆ ನವಂಬರಿಂದ ಏಪ್ರಿಲ್ ಟೈಮಲ್ಲಿ, ಅಂದರೆ ಚಳಿಗಾಲದ ಅತಿಥಿಗಳು ನಮ್ಮ ಒಂದು ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಆಗಮಿಸ್ತಾ ಹೋಗ್ತವೆ. ವಿಶೇಷವಾಗಿ ಬರುವಂಥ ವಲಸೆ ಪಕ್ಷಿಗಳು ಸೆಂಟ್ರಲ್ ಏಷ್ಯಾ ಆ ಭಾಗದಿಂದ ಪಕ್ಷಿಗಳು ವಲಸೆ ಬರೋದು ನಮ್ಮ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಜಾಸ್ತಿ. ಆ ಸಂದರ್ಭದಲ್ಲಿ ನಾವು ಹೆಚ್ಚಾಗಿ ನೋಡ್ಬೋದು ಅಂತಂದರೆ ಸ್ಪಾಟ್ ಬಿಲ್ ಪೆಲಿಕಾನ್, ಹೆಜ್ಜಾರ್ಲೆ ಅಂತ ಏನು ಕರಿತೀವಿ, ಪೇಂಟೆ ಸ್ಟಾರ್ಕ್, ಓಪನ್ ಬಿಲ್ ಸ್ಟಾರ್ಕ್, ಸ್ಪೂನ್ ಬಿಲ್, ಏರೋಷಿಯನ್ ಸ್ಪೂನ್ ಬಿಲ್, ಇವು ಮತ್ತು ಕಾರ್ಮೊರೆಂಟ್, ಇವುಗಳನ್ನ ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇವುಗಳನ್ನ ಪಕ್ಷಿಗಳನ್ನ ನೋಡ್ಬೋದು. ಇವುಗಳಿಗೆ ಭದ್ರವಾದ ನೆಲೆ, ತಾವು ಹೇಳಿರೋ ಪ್ರಕಾರ ಸಂತಾನೋತ್ಪತ್ತಿಗೆ ಭದ್ರವಾಗಿರೋ ನೆಲೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಸೈಂಟಿಫಿಕಲ್ಲಿ ಹೆರೋನರಿ ಕಾಲನಿ ಅಂತ ಕರೀತಾರೆ. ಆ ಕಾಲನಿ ಪ್ರಕಾರ ಹೋದಾಗ ಏನಾಗ್ತದೆ ಅಂತಂದ್ರೆ, ಒಂದು ಮರದ ಭಾಗದಲ್ಲಿ ಒಂದು ಮರ ಇದೆ ಅಂತಂದ್ರೆ ಒಂದು ಜಾಗದಲ್ಲಿ ಅಲ್ಲಿ ಸಹಬಾಳ್ವೆ ಜೀವನವನ್ನು ನಾವು ನೋಡ್ಬೋದು. ಏನಂತಂದ್ರೆ, ಒಂದೇ ಜಾಗದಲ್ಲಿ ಕೆಳ ಹಂತದ ಸ್ತರಗಳಲ್ಲಿ ನಾವು ಈಗ ನಾವು ಪಾಂಡ್ ಹೆರನ್ ಆಗಿರ್ಬೋದು, ವಾಟರ್ ಹೆನ್ ಆಗಿರ್ಬೋದು, ಮೂರೆನ್ ಪಕ್ಷಿಗಳು ತಮ್ಮ ಗೂಡುಗಳನ್ನ ಇಟ್ಕೊಂಡ್ರೆ, ಇನ್ನು ಮಧ್ಯಭಾಗದಲ್ಲಿ ಆ ಮರದ ಮಧ್ಯಭಾಗ ಬುಷ್ ಜಾಗದಲ್ಲಿ ಈ ಈಗ್ರೇಟ್ಸ್ಗಳಾಗಿರ್ಬೋದು ಮತ್ತೆ ಓಪನ್ ಬಿಲ್ ಸ್ಟಾರ್ಕ್ಗಳು ಇವುಗಳನ್ನ ನೆಸ್ಟ್ ಮಾಡ್ತವೆ. ಇದನ್ನ ಟಾಪ್ ಆಫ್ ದ ಟ್ರೀಗಳಲ್ಲಿ ನಾವೇನು ಅಂತಂದ್ರೆ ಈ ಪೆಲಿಕಾನ್ಸ್ಗಳು, ಪೇಂಟೆ ಸ್ಟಾರ್ಕ್ಗಳು ಇವುಗಳನ್ನ ನೆಸ್ಟಿಂಗ್ ಕೂಡ ಮಾಡ್ಕೊಂಡು ಹೋಗ್ತವೆ. ಅಂದ್ರೆ ಎಲ್ಲಾ ಪಕ್ಷಿಗಳು ತಮ್ಮದೇ ಕಾಲನಿಗಳನ್ನ ಸಹಬಾಳ್ವೆ ನಡೀತವೆ. ನಾವು ಇವುಗಳನ್ನ ನೋಡಿ ಕಲಿಯುವಂತ ಮನುಷ್ಯನಾಗಿ ನಾವು ಕಲಿಬೇಕಾಗಿದಂತಹದ್ದು ಬಹಳಷ್ಟಿದೆ. ಆ ಒಂದು ಸೂಕ್ಷ್ಮವಾಗಿರುವಂತಹ ಜಾಗದಲ್ಲಿ ನೋಡಿದಾಗ ಅವುಗಳಲ್ಲಿ ನೆಸ್ಟಿಂಗ್ ಅಲ್ಲಿ ಕೂಡ ಕಂಪ್ಲೀಟ್ ಆಗಲ್ಲ. ಈ ಜಾಗ ಫಿಲ್ ಆಗಿದೆ ಅಂದ್ರೆ ಮತ್ತೆ ನೆಕ್ಸ್ಟ್ ಐಲ್ಯಾಂಡ್ಗಳಲ್ಲಿ ಹಂಚ್ಕೊಂತ ಹೋಗ್ತವೆ. ಈ ನಮ್ಮ ಹಿನ್ನೆಲೆ, ನಮ್ಮ ಅಲ್ಲಿರುವಂತಹ ದೋಣಿ ಚಾಲಕರು ಅಥವಾ ಹಿಂದಿನ ಕೆಲಸ ಮಾಡಿರೋರ ಜೊತೆ ನಾವು ಇದರ ಚರ್ಚೆ ಮಾಡಿದ ಸಂದರ್ಭದಲ್ಲಿ
ಮೊದಲು ಮೆಜಾರಿಟಿ ಬರ್ಡ್ಸ್ಗಳು ಒಂದೊಂದು ಬರ್ಡ್ಗಳು ಒಂದೊಂದು ಐಲ್ಯಾಂಡ್ಗಳನ್ನ ಗುರುತಿಸ್ಕೊಂಡಿದ್ವಂತೆ. ಅಂದ್ರೆ ಪರ್ಪಲ್ ಹೆರಾನ್ ಐಲ್ಯಾಂಡ್ ಅಂತಾನೆ ಒಂದು ಐಲ್ಯಾಂಡ್, ನಾವಲ್ಲಿ ಚಿಕ್ಕ ಚಿಕ್ಕ ದ್ವೀಪ ಪ್ರದೇಶಗಳನ್ನ ಒಂದು 25 ದ್ವೀಪ ಪ್ರದೇಶಗಳನ್ನ ನೋಡ್ತೀವಿ. ಅವು ಯಾವ ನೋಟಿಫೈಡ್ ಆಗಿಲ್ಲ, ಬಟ್ ಅವುಗಳನ್ನ ನಾವು ಮಾನಿಟರಿಂಗ್ ಮಾಡ್ತೀವಿ. ಪ್ರತಿಯೊಂದು ಐಲ್ಯಾಂಡ್ಗಳಿಗೂ ಕೂಡ ಒಂದೊಂದು ನಾಮಕರಣವನ್ನ ಮಾಡಿದ್ದಾರೆ. ಈ ಪಾಂಡ್ ಹೆರಾನ್ ಪಕ್ಷಿಗಳು ಮೆಜಾರಿಟಿ ಬರ್ಡ್ಸ್ಗಳು ಆ ವಾಸ, ಈ ಸ್ಪೂನ್ ಬಿಲ್ ಐಲ್ಯಾಂಡ್ ಅಂತಾನೆ ಇದೆ, ಒಂದು ಕ್ರೊಕೊಡೈಲ್ ಐಲ್ಯಾಂಡ್ ಅಂತಾನೆ ಇದೆ. ಅಂದ್ರೆ ಕ್ರೊಕೊಡೈಲ್ಗಳು ಅಲ್ಲಿ ಬ್ರೀಡ್ ಮಾಡ್ತಾ ಇದ್ವು. ಆ ಐಲ್ಯಾಂಡ್ಗಳು ಆ ತರಹದ ಒಂದು ಪ್ರಕೃತಿ. ಆದ್ರೆ ಈಗಿನ ದಿನಮಾನಗಳಲ್ಲಿ ಅಥವಾ ಹೆಚ್ಚಿನ ಸಂಖ್ಯೆಗಳಲ್ಲಿ ಅದರ ಸಂತಾನ ಅಥವಾ ವಲಸೆ ಬರೋ ಪಕ್ಷಿಗಳ ಸಂತತಿ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಎಲ್ಲಾ ಪಕ್ಷಿಗಳು ಸಹಬಾಳ್ವೆಯ ಜೊತೆಯಲ್ಲಿ ಒಂದು ಐಲ್ಯಾಂಡ್ ಅಲ್ಲಿ ಬೇರೆ ಬೇರೆ ಪಕ್ಷಿಗಳು ಕೂಡ ಈಗ ಸಂತಾನವನ್ನ ವಾಸ ಮಾಡಿ ತಮ್ಮ ಸಂತಾನವನ್ನ ಅಭಿವೃದ್ಧಿ ಮಾಡ್ತಾ ಹೋಗ್ತಾ ಇದ್ದಾವೆ. ಈ ಗಣತಿ ಕಾರ್ಯ ಹೇಗೆ ಮಾಡ್ತೀರಾ? ಅಂದರೆ ಈಗ ಇಷ್ಟೊಂದು ಪಕ್ಷಿಗಳು ಬರುತ್ತೆ, ಇಷ್ಟು ವಿಧದ ಪಕ್ಷಿಗಳು ಯಾವ ಟೈಮಲ್ಲಿ ಹೆಚ್ಚು ಬರುತ್ತವೆ ಅನ್ನೋದು ಗಣತಿ ಕಾರ್ಯ ಹೇಗೆ ನಡೆಸ್ತೀರಾ? ನಮ್ಮ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನದ ಒಂದು ಇದ್ರ ಮೇಲೆ 2018-19 ಸಮಯದಲ್ಲಿ ಟಿ ಕೆ ರಾಯ್ ಅಂತ ಒಬ್ಬರು ಸೈಂಟಿಸ್ಟ್ ಅವರ ಜೊತೆ ನಮಗೆ ಎಲ್ಲರಿಗೂ ಕೂಡ ತರಬೇತಿಯನ್ನು ಕೊಡಿಸಿದ್ರು. ಅದರಲ್ಲಿ ನಾವು ಪ್ರತಿ 1ನೇ ತಾರೀಕು, ಪ್ರತಿ ತಿಂಗಳ 1ನೇ ತಾರೀಕು ಅಥವಾ 1ನೇ ವಾರದಲ್ಲಿ ನಾವು ಏನಂತಂದ್ರೆ ಗಣತಿ ಕಾರ್ಯವನ್ನು ಕೈಗೊಳ್ತೀವಿ. ಆ ಗಣತಿ ಕಾರ್ಯವನ್ನು ಹೇಗೆ ಕೈಗೊಳ್ತೀವಿ ಅಂದರೆ ನಮ್ಮಲ್ಲಿ ಒಂದು 5ರಿಂದ 6 ಟೀಮ್ ಮಾಡ್ತೀವಿ. ಒಬ್ಬರು ದೋಣಿ ಚಾಲಕರು ಇರ್ತಾರೆ, ಅದರಲ್ಲಿ 3 ಜನ ಅಬ್ಸರ್ವರ್ ಇರ್ತಾರೆ, ಒಬ್ರು ರೈಟಿಂಗ್ ವರ್ಕ್ ಮಾಡ್ತೀವಿ. ರ್ಯಾಂಡಮ್ ಆಗಿ ಒಂದು ಪಕ್ಷಿಗಳ ಗಣತಿ ಕಾರ್ಯಗಳನ್ನ ಒಂದು ರಫ್ ಆಗಿ ಮಾಡ್ಕೊಂಡು ಬಂದ್ಬಿಟ್ಟು ಅದನ್ನ ಆಮೇಲೆ ಕ್ಲಬ್ ಮಾಡ್ತಾ ಹೋಗ್ತೀವಿ ಮೇಡಮ್. ಆ ಗಣತಿ ಕಾರ್ಯದಿಂದ ನಾವು ಏನು ಮಾಡ್ಬೋದು ಅಂದರೆ ಪ್ರತಿ ಒಂದು ತಿಂಗಳಲ್ಲಿ ಬರುವಂಥ ಅತಿಥಿಗಳ ಸಂಖ್ಯೆ ಎಷ್ಟಿದೆ, ಯಾವ್ಯಾವ ಜಾತಿಯ ಪಕ್ಷಿಗಳು ನಮ್ಮದಲ್ಲಿ ಕಂಡು ಬರ್ತವೆ, ಆ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕಿರುವ ಗಣತಿಗಳಲ್ಲಿ ಸಂಖ್ಯೆಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆಯಾ, ಏನಾದರೂ ಅವುಗಳಿಗೆ ತೊಂದರೆ ಆಗ್ತಿದೆಯಾ, ನಾವೇನು ಕ್ರಮ ಕೈಗೊಳ್ಳಬಹುದು, ಅದಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿಸಲು ಅಥವಾ ಬೇರೆ ರೀತಿಯಾದಂಥ ತೊಂದರೆಗಳಾಗೋದು ಏನಿದೆ ಅನ್ನೋದನ್ನ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳು ಅದಕ್ಕೆ ಸೂಕ್ತವಾದಂಥ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕೆ ಈ ಒಂದು ಗಣತಿ ಕಾರ್ಯ ಸಾಧ್ಯ ಆಗ್ತಾ ಹೋಗ್ತದೆ. ಪ್ರತಿ ವರ್ಷ ನಾವು ಸ್ಥಳೀಯರದು ಏನಾದರೂ ಅಲ್ಲಿ ಸಹಾಯ ತಗೊಳ್ತೀರಾ, ನೆರವು ಬೇಕಾಗತ್ತಾ, ಇಲ್ಲ ಅವರು ಕೂಡ ಏನಾದರೂ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರಾ ಈ ಬಗ್ಗೆ, ಹೊಸ ಪಕ್ಷಿಗಳಾಗಿರ್ಬೋದು? ಹೆಚ್ಚು ಕಡಿಮೆ ಅಂದರೆ ಸ್ಥಳೀಯರು ಅನ್ನೋದಕ್ಕಿಂತ ಸ್ಥಳೀಯರ ಸಹಕಾರ ನಮ್ಮಲ್ಲಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಹೆಚ್ಚು ಕಡೆ ನಮ್ಮ ಒಂದು ಬೆಲ್ಟಲ್ಲಿ ಈ ಪಾಲಹಳ್ಳಿ ಗ್ರಾಮ ಅನ್ನೋ ಒಂದು ಗ್ರಾಮ ಬರುತ್ತೆ. ನಮ್ಮ ಹೆಚ್ಚಿನ ಪಕ್ಷಿಗಳು ಆ ಗದ್ದೆಯಲ್ಲಿ ಹೋಗಿ ಮೇಯೋದಾಗಿ ಅಥವಾ ಅವುಗಳ ಹಾರ ಹರಿಸಿ ಹೋಗೋದಾಗ್ಲಿ, ಈ ವೃಕ್ಷವಾಸಿ ವೃಕ್ಷವಾಸಿ ಪಕ್ಷಿಗಳು ಏನು ಕರಿತೀವಿ ಅಥವಾ ನೆಲವಾಸಿ, ಅವುಗಳ ಭತ್ತದ ಗದ್ದೆಗಳಲ್ಲಿ ಹೋಗ್ಬಿಟ್ಟು ಹಾನಿ ಆಗೋ ಸಾಧ್ಯತೆ. ಬಟ್ ಯಾರೂ ಕೂಡ ಅದರಲ್ಲಿ ಕಂಪ್ಲೇಂಟ್ ಮಾಡೋದಾಗ್ಲಿ ಯಾವುದೂ ಕೂಡ ಮಾಡಲ್ಲ. ಅದನ್ನ ನಾವು ಚಿರಋಣಿ ಅಂತ ಹೇಳ್ಬೋದು ಗ್ರಾಮಸ್ಥರಿಗೂ ಕೂಡ. ನಾವು ಇಲಾಖೆ ಅಧಿಕಾರಿಗಳು ಕೂಡ ಅವ್ರಿಗೆ ಏನ್ ಮಾಡಿದಾರೆ ಅಂದ್ರೆ ಆ ಒಂದು ಗ್ರಾಮದ ಜನರಿಗೆ ಒಂದು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಮುಕ್ತವಾದಂಥ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆ ಗ್ರಾಮಸ್ಥರಿಗೆ ಆಹಾರವನ್ನು ಕಲ್ಪಿಸ್ತಾ ಇದ್ದಾರೆ. ನಾವು ಅವ್ರಿಗೆ ಸಹಕಾರದಿರೋದ್ರಿಂದ ನಾವು ಕೂಡ ಅವ್ರಿಗೆ ಸಹಕರಿಸಬೇಕು ಅನ್ನುವಂಥ ಭಾವನೆ ಕೂಡ ಇದೆ. ಆ ಹೆಚ್ಚಿನ ಸಂದರ್ಭದಲ್ಲಿ ಹೊಸ ಪಕ್ಷಿಗಳ ಬಗ್ಗೆ ವಿಷಯ ಏನಂದ್ರೆ ನಮ್ಮ ದೋಣಿ ಚಾಲಕರೇ ವಿಶೇಷವಾಗಿ ಅಲ್ಲಿ ಸ್ಥಳೀಯರೇ ಇಲ್ಲಿ ಇರೋದ್ರಿಂದ ಯಾವ ವಿಶೇಷ ಅತಿಥಿಗಳು ಬಂದಾಗ ಯಾವ ಪಕ್ಷಿ ಬಂದಿದೆ ಏನಾದ್ರು ಬಂದಿದ್ರೆ ಅವುಗಳನ್ನ ಬಗ್ಗೆ ನಮಗೆ ಮಾಹಿತಿ ಹೇಳ್ತಾ ಹೋಗ್ತಾರೆ. ಅವುಗಳನ್ನ ನಾವು ಇಲಾಖೆ ನಮ್ಮ ಅಧಿಕಾರಿಗಳು ಯಾರಾದರೂ ಅದು ಫೋಟೋಗ್ರಫಿ ಮಾಡಿಬಿಟ್ಟು ಅದು ಯಾವ ಬರ್ಡು ಅಲ್ಲಿಂದ ಬಂದಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಆ ಥರದ ಒಂದು ವಿಶೇಷ ಸನ್ನಿವೇಶವನ್ನು ಹೇಳಬೇಕು ಅಂದರೆ 2023 ಸೈಕಾನ್ ಟೀಮ್ ಅವರು ಒಂದು ಡಾಕ್ಟರ್ ಸಲೀಂ ಅಲಿ ಒಂದು ಇನ್ಸ್ಟಿಟ್ಯೂಷನ್ನಿಂದ ನಮ್ಮಲ್ಲಿ ಒಂದು ರಿಸರ್ಚ್ಗೋಸ್ಕರ ಬಂದಿದ್ರು. ಆ ಟೈಮಲ್ಲಿ ಬಂದಾಗ ಡೊಮೆಸ್ನಲ್ ಕ್ರೇನ್ ಒಂದು ಪಕ್ಷಿ ಇನ್ನೂವರೆಗೂ ಕೂಡ ಯಾವತ್ತೂ ರೆಕಾರ್ಡ್ ಆಗಿರಲಿಲ್ಲ. ಈಗ ಲಾಸ್ಟ್ 2023 ಆ ಒಂದು ಬರ್ಡು ನಮ್ಮ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ರೆಕಾರ್ಡ್ ಆಯಿತು. ಅದೇ ಥರ ಈ ರಾಕೆಟ್ ಟೇಲ್ ಡ್ರಾಂಗೋ ಕೂಡ ಕಳೆದ ವರ್ಷ 2024 ನನಗೆ ಪ್ರಪ್ರಥಮವಾಗಿ ಫೋಟೋಗ್ರಫಿಗೆ ಆ ಬರ್ಡ್ ಸಿಕ್ತು. ಆ ಥರ ವಿಶೇಷವಾದಂಥ ಸನ್ನಿವೇಶಗಳು ನಮ್ಮ ಇಲಾಖೆ ಅಧಿಕಾರಿ, ನಮ್ಮ ದೋಣಿ ಚಾಲಕರಾಗಿರ್ಬೋದು, ನಾವು ಬೀಟ್ ಫಾರೆಸ್ಟ್ಗಳು ಏನಿರ್ತೀವಿ ನಾವುಗಳು ಗುರುತಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಪಕ್ಷಿಧಾಮ ಅನ್ನೋದು ಬಹಳಷ್ಟು ಒಂದು ನೆರವಾಗಿದೆ ಅಂತ ಹೇಳಿದ್ರಿ. ಅಂದರೆ ಪಕ್ಷಿಧಾಮದ ಮಹತ್ವ ಏನಿದೆ ಮತ್ತು ಅಲ್ಲಿ ಬರುವ ಪ್ರವಾಸಿಗರಿಗೆ ಯಾವ ರೀತಿಯ ಅನುಕೂಲಗಳನ್ನು ಕಲ್ಪಿಸ್ತಾ ಇದ್ದೀರಾ? ಅದರಿಂದ ಅಕಸ್ಮಾತ್ ಈಗ ಪ್ರವಾಸಿಗರು ಬರೋದ್ರಿಂದ ಪಕ್ಷಿಗಳಿಗೆ ಯಾವ ರೀತಿಯಾದರೂ ತೊಂದರೆಗಳಿದೆಯಾ, ಹೇಗೆ? ಆ ಥರದ ತೊಂದರೆಗಳು ಏನೂ ಇಲ್ಲ ಮೇಡಮ್ ಪ್ರವಾಸಿಗರು ಬರೋದ್ರಿಂದ. ಆದರೆ ಈ ಒಂದು ಪಕ್ಷಿಧಾಮದ ಮೂಲಕ ನಾವೇನಂದ್ರೆ ಪಕ್ಷಿಗಳ ಮಹತ್ವ, ಪಕ್ಷಿಗಳು ಯಾಕೆ ಬೇಕು ಅಥವಾ ಅವುಗಳ ಸಂರಕ್ಷಣಾ ದೃಷ್ಟಿ ಏನಿದೆ ಅನ್ನೋದನ್ನು, ಅಥವಾ ಅವುಗಳ ಜೀವನ ಶೈಲಿ ಏನಿದೆ ಅಥವಾ ಪಕ್ಷಿಗಳಲ್ಲಿರುವಂತಹ ಗುಣಗಳನ್ನ ನಾವು ಅಳವಡಿಸ್ಕೋಬಹುದಾ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದರೆ ಖಂಡಿತವಾಗ್ಲೂ ನಮ್ಮ ಜೀವಿತಾವಧಿಯಲ್ಲಿ ಒಂದ್ಸಾರಿ ಆದರೂ ನಾವು ಪಕ್ಷಿಧಾಮವನ್ನು ವೀಕ್ಷಿಸಲೇಬೇಕು, ಭೇಟಿ ಕೊಡಲೇಬೇಕು ಅನ್ನೋದನ್ನು ನನ್ನ ಒಂದು ಅಭಿಪ್ರಾಯ. ಅಲ್ಲಿ ಬರುವಂಥ ಪ್ರವಾಸಿಗರಿಗೆ ನಾವು ಏನು ಅಂತಂದರೆ ಇಲ್ಲಿ ಯಾವುದೇ ಈ ಥರದ ಪಕ್ಷಿಗಳನ್ನ ಹತ್ತಿರದಿಂದ ನೋಡೋಕ್ಕಿರುವಂಥ ಒಂದು
ಸವಲತ್ತು ಅದು ದೋಣಿ ಚಾಲನೆ ಮೂಲಕ ನಮ್ಮಲ್ಲಿರುವಂತಹ ದೋಣಿಗಳು ಏನು ಅಂತಂದ್ರೆ ರೋಯಿಂಗ್ ಬೋಟ್ಸ್ಗಳಿದಾವೆ, ಎಲ್ಲರೂ ಕೈಯಿಂದ ಮಾತ್ರ ಚಲಾವಣೆ ಮಾಡುವಂಥ ದೋಣಿಗಳನ್ನ ನಾವು ಇಟ್ಕೊಂಡಿದ್ದೀವಿ. ಅದರ ಮೂಲಕ ನಿಧಾನವಾಗಿ ಚಲಾವಣೆ ಮಾಡುವುದರ ಮೂಲಕ ದೋಣಿ ಚಾಲಕರು ಕೂಡ ಪರಿಣಿತರು ಹೊಂದಿದ್ದಾರೆ. 10 ವರ್ಷ 15 ವರ್ಷ 20 ವರ್ಷ ಪರಿಣಿತಿ ಹೊಂದಿರುವಂತಹ ದೋಣಿ ಚಾಲಕರು ಇರೋದ್ರಿಂದ ಅವರು ಏನು ಮಾಡ್ತಾರೆ ಅಂದ್ರೆ ಈ ಪಕ್ಷಿಧಾಮದ ಹಿನ್ನೆಲೆ ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಆ ಬಂದು ಗೂಡು ಕಟ್ಟುವಂತಹ ಸಂದರ್ಭದಲ್ಲಿ ಹೇಗಿರ್ತವೆ, ಮರಿಗಳಾದಾಗ ಯಾವ ಥರ ಇರ್ತವೆ, ಅವುಗಳ ಸಂತಾನ ಆದಾಗ ಯಾವ ಥರ ಇರ್ತವೆ, ಅವುಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ವಿಶೇಷ ಮಾಹಿತಿಯನ್ನ ದೋಣಿ ಚಾಲಕರೇ ಮಾಹಿತಿಗಳನ್ನು ಕೊಡ್ತಾರೆ. ಇನ್ನು ವಿಶೇಷ ಸಂದರ್ಭಗಳಲ್ಲಿ ಯಾರಾದರೂ ತರಬೇತಿದಾರರು ಬರ್ತಾರೆ, ಇಲಾಖೆ ತರಬೇತಿದಾರರು ಬರ್ತಾರೆ, ಅಥವಾ ಶಾಲಾ ಮಕ್ಕಳು ಬರ್ತಾರೆ. ಅಂಥ ಸಂದರ್ಭಗಳಲ್ಲಿ ನಮ್ಮಲ್ಲಿ ಏನು ಅಂತಂದರೆ ಒಬ್ಬ ಶೈಕ್ಷಣಿಕ ಮಾರ್ಗದರ್ಶಕರು ಅಂತ ಹೇಳಿ ನಾವು ಎಜುಕೇಷನಲ್ ಆಫೀಸರ್ ಅಂತ ತಗೊಂಡಿದ್ದೀವಿ. ಅವರುಗಳಾಗಿರ್ಬೋದು ಅಥವಾ ನಾವುಗಳಾಗಿರ್ಬೋದು, ಅವುಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ಅಥವಾ ಇಲ್ಲಿರುವಂಥ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಿರ್ಬೋದು, ಏನೇನಿದೆ ಅದರ ಪೂರ್ಣವಾದಂಥ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಇಲ್ಲಿ ಫಸ್ಟು ನಾವು ಸವಲತ್ತುಗಳನ್ನು ನೋಡಿದಾಗ ದೋಣಿ ಚಲಾವಣೆಗೆ ಒಂದು ಅವಕಾಶ ಇದೆ. ಮತ್ತು ಸೈನ್ ಬೋರ್ಡ್ಗಳನ್ನು ಎಲ್ಲ ಕೂಡ ಪಾತ್ವೇಗಳಲ್ಲಿ ಸೈನ್ ಬೋರ್ಡ್ಗಳನ್ನು ಹಾಕಿದ್ದೀವಿ. ಮತ್ತು ಡಾಕ್ಟರ್ ಸಲೀಂ ಅಲಿ ಮಾಹಿತಿ ಕೇಂದ್ರವನ್ನು ನಿರ್ಮಿಸಲಾಗಿದೆ ಒಂದು ರಂಗನತಿಟ್ಟು ಪಕ್ಷಿಧಾಮ. ಆ ಒಂದು ಸಲೀಂ ಅಲಿ ಮಾಹಿತಿ ಕೇಂದ್ರದಲ್ಲಿ ನಾವು ಭಾರತ ದೇಶದಲ್ಲಿರುವಂತಹ ಎಲ್ಲ ಪಕ್ಷಿಧಾಮಗಳನ್ನ ಭಾರತ ನಕಾಶೆಯಲ್ಲಿ ಗುರುತಿಸಿದ್ದೀವಿ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಅಲ್ಲಿ ಸರಿ ತಪ್ಪು ಪ್ರಶ್ನೆಗಳನ್ನ ಗುರುತಿಸಿದ್ದೀವಿ. ಮತ್ತು ಬೇರೆ ಬೇರೆ ಜಾತಿಯ ಪಕ್ಷಿಗಳ ಒಂದು ಪಾದಗಳಾಗಿರ್ಬೋದು, ಕೊಕ್ಕುಗಳಾಗಿರ್ಬೋದು, ಅವುಗಳ ರಚನೆ ಹೇಗಿರುತ್ತೆ ಅದನ್ನ ಒಂದು ಮಾಡೆಲ್ಗಳನ್ನು ಅಲ್ಲಿ ಸೇರಿಸಿ ಇಟ್ಟಿದ್ದೀವಿ. ಮತ್ತೆ ಧ್ವನಿ ಮುದ್ರಣ ಅಲ್ಲಿದೆ. ಪಕ್ಷಿಗಳ ಧ್ವನಿ, ಕೆಲವು ಪ್ರಮುಖ ಪಕ್ಷಿಗಳ ಧ್ವನಿಗಳು ಕೂಡ ಅಲ್ಲಿದಾವೆ. ಬಟನ್ ಒತ್ತಿದ್ರೆ ಪಕ್ಷಿಗಳು ಬರುತ್ತೆ. ಅದನ್ನ ಬಹಳ ಚಿಕ್ಕ ಮಕ್ಕಳು ಬಹಳಷ್ಟು ಎಂಜಾಯ್ ಮಾಡ್ತಾರೆ. ಆ ಒಂದು ಇದರಲ್ಲಿ ಕೆಲವು ಮೊಸಳೆ ಮಾಡೆಲ್ಗಳಿದಾವೆ. ಮತ್ತೆ ಪಕ್ಷಿಧಾಮದ ಇನ್ಫಾರ್ಮೇಶನ್ ಕೂಡ ಆ ಒಂದು ಮಾಹಿತಿ ಕೇಂದ್ರದಲ್ಲಿ ನಾವು ಅಳವಡಿಸಿದ್ದೀವಿ. ಸೊ ನೀವು ಹೇಳಿದ್ರಿ ಈಗ ಚಿಕ್ಕ ಚಿಕ್ಕ ದ್ವೀಪಗಳಲ್ಲಿ ಇದ್ದಾಗ ಮೊಸಳೆದು ಕೂಡ ಒಂದಿತ್ತು ಅಂತ ಹೇಳಿದ್ರೆ, ಅಲ್ಲಿ ಬಹಳಷ್ಟು ಮೊಸಳೆಗಳು ಇದಾವೆ, ದೊಡ್ಡ ದೊಡ್ಡ ಮೊಸಳೆಗಳು ಅಂತ ಕೇಳ್ಪಟ್ವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ಮೇಡಮ್. ಇನ್ನು ರಂಗನತಿಟ್ಟು ಪಕ್ಷಿಧಾಮದ ಒಂದು ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು ಸಸ್ಯಜೀವಿ ಪಕ್ಷಿ ಸಂಕುಲ ಜೊತೆಗೆ ಮೊಸಳೆಗಳು ಕೂಡ. ಹೌದು ಮೇಡಮ್. ಈ ಒಂದು ವಿಶೇಷ ಏನು ಅಂತಂದ್ರೆ ಈ ಮೊಸಳೆಗಳು ತುಂಬಾ ಜನ, ಎಲ್ಲರೂ ಕೂಡ ಎಷ್ಟೋ ಜನ ಮೊಸಳೆ ಕಾಣಿಸುತ್ತಾ ಸರ್, ನಾವು ದೋಣಿಗೆ ಹೋದ್ರೆ ನೋಡಬಹುದಾ ಅನ್ನೋ ಒಂದು ಮನೋಭಾವನೆಯಿಂದನೇ ಒಂದು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಬರ್ತಾರೆ. ಆ ಮೊಸಳೆಗಳು ಯಾಕೆ ಅಲ್ಲಿದ್ದಾವೆ ಅನ್ನೋದನ್ನು ಒಂದು ಸ್ವಲ್ಪ ಹಿನ್ನೆಲೆಯಾಗಿ ನೋಡ್ತಾ ಹೋದರೆ, ಈ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನನ ಆಳ್ವಿಕೆಯ ಸಂದರ್ಭದಲ್ಲಿ ಅವನ ಕೋಟೆಯ ಕಂದಕದಲ್ಲಿ ಎದುರಾಳಿಗಳ ಒಂದು ದಾಳಿಯನ್ನು ಎದುರಿಸೋಕ್ಕೋಸ್ಕರ ಆ ಕಂದಕದಲ್ಲಿ ಮೊಸಳೆಗಳನ್ನು ಸಾಕಿದ್ದ ಅನ್ನುವಂಥ ಒಂದು ಹಿನ್ನೆಲೆ ಇದೆ. ಆ ಒಂದು ಮೊಸಳೆಗಳು ಈ ಕಾವೇರಿ ನದಿ ಪಕ್ಕದಲ್ಲೇ ಶ್ರೀರಂಗಪಟ್ಟಣ ಕೂಡ ಅಲ್ಲೇ ಬರುವುದರಿಂದ ಅವನ ಆಳ್ವಿಕೆ ಅಂತ್ಯದ ನಂತರ ಅವು ಮೊಸಳೆಗಳು ತನ್ನ ಆವಾಸವನ್ನು ಹುಡುಕ್ತಾ ಬಂದಾಗ ಅವು ಈ ಒಂದು ಜಾಗ ಸೂಕ್ತ ಅಂತ ಅದು ಕಂಡು ಬಂದಾಗ ಇಲ್ಲಿ ಸೂಕ್ತವಾಗಿರುವಂಥ ಆಹಾರ ವ್ಯವಸ್ಥೆ, ಅದು ಮೀನುಗಳಾಗಿರ್ಬೋದು ಅಥವಾ ಈ ಪಕ್ಷಿಗಳು ತಮ್ಮ ಬೆಳವಣಿಗೆ ಹಂತದಲ್ಲಿ ಗೂಡಿನಿಂದ ಕೆಳಗಡೆ ಬೀಳ್ತವೆ. ಕೆಲವೊಂದು ಆಹಾರಕ್ಕೆ ಕಲಿಯುವ ಸಂದರ್ಭದಲ್ಲಿ ಕೆಳಗಡೆ ಬೀಳ್ತವೆ. ಆ ಸಂದರ್ಭದಲ್ಲಿ ಆ ಒಂದು ಮೊಸಳೆಗಳು ಅವುಗಳಂತ ಆಹಾರವನ್ನು ಹರಿಸಿಕೊಂಡು ಇಲ್ಲಿ ಬಂದು ಇಲ್ಲಿ ಸೂಕ್ತವಾದಂಥ ನೆಲೆ ಕಂಡುಕೊಂಡ್ಬಿಟ್ಟು ಸುಮಾರು ಈಗ ಒಂದು 100ಕ್ಕಿಂತ ಹೆಚ್ಚು ಜಾತಿಯ ಒಂದು ಮೊಸಳೆಗಳನ್ನ ನಾವು ಮಾರ್ಶ್ ಕ್ರೊಕೊಡೈಲ್, ಭಾರತದಲ್ಲಿ ಒಂದು 3 ಜಾತಿಯ ಮೊಸಳೆಗಳನ್ನ ನೋಡ್ತೀವಿ. ಒಂದು ಸಾಲ್ಟ್ ವಾಟರ್, ಒಂದು ಮಾರ್ಶ್ ಕ್ರೊಕೊಡೈಲ್, ಒಂದು ಘರಿಯಾಲ್. ಅದರಲ್ಲಿ ಈ ಒಂದು ಮಾರ್ಶ್ ಕ್ರೊಕೊಡೈಲ್ಗಳನ್ನ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಇನ್ನೂ ಒಂದು ಹೇಳ್ಬೋದು ಅಂದರೆ ಇಲ್ಲಿ ಒಂದು 100ಕ್ಕಿಂತ ಹೆಚ್ಚಿದೆ ಅಂತ ನಾನು ನಿಮ್ಗೆ ಹೇಳಿದಾಗ ಇಲ್ಲಿ ಏನಾಗಿದೆ ಅಂತಂದರೆ ಆ ಮೊಸಳೆಗಳಲ್ಲಿ ನಮಗೆ ವರ್ಷದಲ್ಲಿ ಒಂದು 5ರಿಂದ 6 ಬ್ರೀಡ್ ಸಂತಾನ ಒಂದು ಪ್ರಕ್ರಿಯೆ ನಡೀತಾ ಹೋಗ್ತದೆ. ಅದರಲ್ಲಿ ನಾವು ನೋಡಿದ್ರೆ ಒಂದು ಮೊಸಳೆ 30ರಿಂದ 40 ಮೊಟ್ಟೆಗಳನ್ನ ಇಡುತ್ತೆ. 30ರಿಂದ 40 ಮೊಟ್ಟೆ ಅಂದರೆ ವರ್ಷದಲ್ಲಿ ಒಂದು ನೀವು ಲೆಕ್ಕ ಹಾಕಿದ್ರೆ 5 ಬ್ರೀಡ್ ಅಂತ ಲೆಕ್ಕ ಹಾಕಿದ್ರು ಕೂಡ ಒಂದು ಹೆಚ್ಚು ಕಡಿಮೆ ಒಂದು 200 ಮೊಸಳೆ ಮರಿಗಳು ಅಲ್ಲಿರುತ್ತೆ. 200 ಮೊಸಳೆಗಳು ಅಲ್ಲಿ ಅವುಗಳ ಅಭಿವೃದ್ಧಿ ಆಯಿತು ಅಂತಂದ್ರೆ ಅಲ್ಲಿ ಒಂದು ಬಹಳ ಕಾಂಪ್ಲೆಕ್ಟ್ಗಳನ್ನ ಎದುರಿಸಬೇಕಾಗ್ತದೆ. ಬಟ್ ಪ್ರಕೃತಿನೇ ಅದಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟಿದೆ ಅಂತ ಹೇಳ್ಬೋದು. ಈ ಆಹಾರ ಸರಪಳಿಯಲ್ಲಿ ನಾವು ನೋಡ್ತಾ ಹೋದಂಗೆಲ್ಲ ಈ ಗ್ರೇ ಹೆರಾನ್ ಮತ್ತು ಪರ್ಪಲ್ ಹೆರಾನ್ ಆ ಜಾತಿಯ ಪಕ್ಷಿಗಳು ಚಿಕ್ಕದ ಅವು ಮರಿಗಳ ಹೊರಗಡೆ ಬಂದಾಗ ಅವು ಹೇಗಿರ್ತಾವ ಅಂದ್ರೆ ಒಂದು ಹಲ್ಲಿಯ ಸೈಜಲ್ಲಿ ಇರ್ತವೆ, ಗೆಕೋ ಸೈಜಲ್ಲಿ ಅವುಗಳಿರೋದ್ರಿಂದ ಆ ಗ್ರೇ ಹೆರಾನ್ ಪರ್ಪಲ್ ಹೆರಾನ್ ಪಕ್ಷಿ ಆ ಮರಿಗಳನ್ನ ತಿಂದು ತನ್ನ ಒಂದು ಜೀವನವನ್ನ ನೋಡ್ತಾ ಹೋಗೋದ್ರಿಂದ ಆ ಒಂದು ಆಹಾರ ಸರಪಳಿ ಸಮತೋಲನ, ಒಂದು ಮೊಸಳೆಗಳ ಸಮತೋಲನ ಅಲ್ಲಿ ನಮಗಲ್ಲಿ ಕಾಣಿಸ್ಕೊಳ್ತದೆ. ಸೊ ಇದು ಒಂದು ಪಕ್ಷಿಧಾಮ ರಾಮ್ಸರ್ ಪಟ್ಟಿಗೆ ಸೇರಿರೋದ್ರಿಂದ ಇದ್ರ ಮಹತ್ವ ಏನು ಅಂತ ಸಂಕ್ಷಿಪ್ತವಾಗಿ ತಿಳಿಸಿ. ಖಂಡಿತ ಮೇಡಮ್. ಈ ರಾಮ್ಸರ್ ಸೈಟು 2022ರಲ್ಲಿ ಕರ್ನಾಟಕದ ಪ್ರಪ್ರಥಮ ಆ ರಾಮ್ಸರ್ ಪಟ್ಟಿಗೆ ಸೇರಿರುವಂಥ ಸ್ಥಳ ಅಂದರೆ ರಂಗನತಿಟ್ಟು ಪಕ್ಷಿಧಾಮ. ಈ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಇದು ರಾಮ್ಸರ್ ಸೈಟ್ಗೆ ಸೇರಬೇಕು ಅಂದರೆ ಒಂದು ಹೆಚ್ಚು ಕಡಿಮೆ ಅದರ 9 ಕ್ರೈಟೀರಿಯಾಗಳಿದ್ದಾವೆ. ಆ 9 ಕ್ರೈಟೀರಿಯಾಗಳಲ್ಲಿ ನಮ್ಮ ಒಂದು ರಂಗನತಿಟ್ಟು ಪಕ್ಷಿಧಾಮ ಒಂದು 6 ಕ್ರೈಟೀರಿಯಾಗಳನ್ನ ಫುಲ್ಫಿಲ್ ಮಾಡಿದೆ.
ಈ 6 ಕ್ರೈಟೀರಿಯಾಗಳನ್ನು ಫುಲ್ಫಿಲ್ ಮಾಡಿದ್ರಲ್ಲಿ ನೋಡಿದ್ರೆ ಅಂದರೆ ನಾವು ಒಂದು ಕ್ರೈಟೀರಿಯಾದ ಬಗ್ಗೆ ಹೇಳಬೇಕಂದ್ರೆ 1%ಗಿಂತ ಅಬೋವ್ ಏನು ಬರ್ಡ್ಸ್ಗಳಿರಬೇಕು ಅನ್ನೋದಿದೆ. ಅವುಗಳನ್ನ ನೋಡಿದರೆ ನಾವು ಪೇಂಟೆಡ್ ಸ್ಟಾರ್ಕ್, ಸ್ಪಾಟ್ ಬಿಲ್ ಪೆಲಿಕಾನ್ಸ್ಗಳು ಏನಾಗಿದೆ ಅಂದರೆ ಮೋರ್ ದೆನ್ 6% 13% ಬರ್ಡ್ಸ್ಗಳು ನಾವಲ್ಲಿ ನೋಡೋಕ್ಕೆ ಸಾಧ್ಯ ಇದೆ ಮೇಡಮ್. ಅದರಲ್ಲಿ ರಾಮ್ಸರ್ ಸೈಟ್, ಈ ರಾಮ್ಸರ್ ಸೈಟ್ ರಿಕಗ್ನೈಸೇಷನ್ ಆದ ನಂತರ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಆದಂಥ ಒಂದು ಹೆಚ್ಚಿನ ಒಂದು ಮಹತ್ವವನ್ನು ಪಡೆದುಕೊಂಡಿದೆ. ಈ ಅಂತಾರಾಷ್ಟ್ರೀಯ ಮಟ್ಟದ ಈ ರಾಮ್ಸರ್ ಪಟ್ಟಿಗೆ ಸೇರೋದ್ರಿಂದ ಏನಾಗಕ್ಕೆ ಸಾಧ್ಯ ಇದೆ ಅಂದರೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಪರ್ಪಸ್ಗೆ ಏನು ಪ್ಲಾನ್ ಮಾಡ್ತಾರೆ ಅದು ಕೂಡ ಇಲ್ಲಿ ಕೂಡ ಅನ್ವಯಿಸುತ್ತೆ, ಇಲ್ಲಿಗೂ ಕೂಡ ಅನ್ವಯಿಸುತ್ತೆ. ಆದರೆ ಆ ನಿಟ್ಟಿನಲ್ಲಿ ಇಲ್ಲಿ ಸಂರಕ್ಷಣಾ ಕಾರ್ಯಗಳು ಅನುಕೂಲ ಆಗ್ತದೆ. ಆ ಜೌಗು ಪ್ರದೇಶದ ಒಂದು ಮಹತ್ವದ ಜೌಗು ಪ್ರದೇಶಗಳ ಸಂರಕ್ಷಣಾ ಕಾರ್ಯಗಳು ಇಲ್ಲಿ ಕೂಡ ಒಂದು ನಡೀತಾ ಹೋಗ್ತದೆ. ಸೊ ಪಕ್ಷಿಧಾಮ ಈಗ ಪ್ರಸ್ತುತ ಎದುರಿಸ್ತಾ ಇರೋ ಸಮಸ್ಯೆಗಳೇನು ಮತ್ತು ಇಲಾಖೆ ಈ ಬಗ್ಗೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಿದೆ? ರಂಗನತಿಟ್ಟು ಪಕ್ಷಿಧಾಮ ಮುಖ್ಯವಾಗಿ ಇದು KRS ಡ್ಯಾಮ್ಗಿಂತ ಕೆಳಭಾಗದಲ್ಲಿ ಬರುತ್ತೆ ಮೇಡಮ್. ಇಲ್ಲಿ ನಮ್ಮ ಮುಖ್ಯವಾಗಿ ಸಮಸ್ಯೆ ಏನಂದರೆ ಈ ಪ್ರವಾಹನೇ, ಫ್ಲಡ್ಡೇ ನಮಗೆ ಮೇಜರ್ ಆಗಿರುವಂಥ ಸಮಸ್ಯೆ. ಈ ಫ್ಲಡ್ ಏನು ಅಂದರೆ KRS ಡ್ಯಾಮ್ ಪ್ರತಿ ವರ್ಷ ಈಗ ವರ್ಷದಿಂದ ವರ್ಷಕ್ಕೆ ಮಳೆ ಹೆಚ್ಚಾಗ್ತಾ ಹೋಗ್ತಾ ಇದೆ. KRS ಡ್ಯಾಮ್ ಫಿಲ್ ಆಯಿತು ಅಂದರೆ 124 ಅಡಿಗಳಷ್ಟು ಫುಲ್ ಆಯಿತು ಅಂದರೆ ಅವ್ರು ನೀರನ್ನು ಬಿಡ್ತಾ ಹೋಗ್ತಾರೆ. ನಮ್ಮಲ್ಲಿ ಅಬೋವ್ 1 lakh ಅಥವಾ 1.5 lakhs ಏನಾರು ಕ್ಯೂಸೆಕ್ಸ್ ನೀರನ್ನ ಹೊರಗಡೆ ರಿಲೀಸ್ ಮಾಡಿದ್ರೆ ಈ ಕೆಲವೊಂದು 1-2-3 ಐಲ್ಯಾಂಡ್ಗಳು ಸಬ್ಮರ್ಜ್ಗಳಾಗ್ತವೆ. ಮತ್ತೆ ಇದರಿಂದ ಏನಾಗ್ತಿದೆ ಅಂದರೆ ಮಣ್ಣಿನ ಸವಕಳಿ ಆಗ್ತಾ ನಮ್ಮ ಐಲ್ಯಾಂಡ್ಗಳ ಎಡ್ಜಸ್ ಏನಾಗ್ತದೆ ಹಾಳಾಗಿ ಹೋಗಿ ಮರಗಿಡಗಳು ಕುಸಿತ ಆಗುವಂಥ ಸಾಧ್ಯತೆ. ಮರಗಿಡಗಳು ಸಮಸ್ಯೆಗಳು, ಮರಗಿಡಗಳೇ ಮುಳುಗಡೆ ಆಯಿತು. ಎಲ್ಲ ದ್ವೀಪಗಳಾಗಲ್ಲ, 1-2 ಆ ಥರದ ಸಣ್ಣ ಪುಟ್ಟ ಐಲ್ಯಾಂಡ್ಗಳಾಗ್ತವೆ. ಇದು ನಮ್ಮ ಮೇಜರ್ ಆಗಿರೋ ಸಮಸ್ಯೆ. ಇದಕ್ಕೆ ನಮ್ಮ ಒಂದು ಅಧಿಕಾರಿಗಳು ಪ್ರತಿ ವರ್ಷವೂ ಕೂಡ ಅದಕ್ಕೆ ಎಷ್ಟು ಡ್ಯಾಮೇಜಸ್ ಆಗ್ತದೆ ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಬೇಕಾದ್ರೆ ಐಲ್ಯಾಂಡ್ ಸ್ಟೆಬಿಲೈಸೇಷನ್ ವರ್ಕ್ಗಳಂತ ಮಾಡ್ತಾ ಹೋಗ್ತಾರೆ. ಕೆಳ ಹಂತದಲ್ಲಿ ಕಲ್ಲುಗಳು, ಅದ್ರ ಮೇಲೆ ಸ್ಯಾಂಡ್ ಬ್ಯಾಗ್ಗಳನ್ನ ಹಾಕ್ಬಿಟ್ಟು ಅದರಲ್ಲಿ ಪ್ರತಿ ವರ್ಷ ನಾವು ಪ್ಲಾಂಟಿಂಗ್ ಮಾಡಿ ಮರಗಿಡಗಳನ್ನ ಬೆಳೆಸಿ ಅದಕ್ಕೆ ಸೂಕ್ತವಾಗಿರುವಂತಹ ಬಿದಿರಾಗಿರ್ಬೋದು ಅಥವಾ ಟರ್ಮಿನಲ್ ಅರ್ಜುನ, ನಾವು ಹೊಳೆಮತ್ತಿ ಆಗಿರ್ಬೋದು, ಆ ಒಂದು ಮತ್ತು ಅಲ್ಲಿ ನಿರಂಜಿ ಅಂತ ಕರಿತೀವಿ, ಸಾಲಿಸ್ಕಾ ಟೆಟ್ರೋಸ್ಪರ್ಮ, ಆ ಜಾತಿಯ ಗಿಡಗಳನ್ನ ಅಲ್ಲಿ ಬೆಳೆಸೋದ್ರ ಮೂಲಕ ಸೂಕ್ತವಾಗಿರುವಂತಹ ವಾತಾವರಣ ಉಂಟಾಗದೇ ಇರೋ ರೀತಿಯಲ್ಲಿ ದ್ವೀಪ ಪ್ರದೇಶಗಳಲ್ಲಿ ನಾವು ಪ್ರಯತ್ನವನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಇನ್ನೂ ಒಂದು ಸಮಸ್ಯೆ ಏನಂದ್ರೆ ಮೀನುಗಾರರು ಕೂಡ ಅಲ್ಲಿ ಬೇಟೆಗೋಸ್ಕರ ಮೀನು ಬಲೆಗಾರರು ಕೂಡ ಬರ್ತಾ ಇದ್ದಾರೆ. ನಾವು ನೈಟ್ ಪೆಟ್ರೋಲಿಂಗ್ ಮಾಡೋದ್ರ ಮೂಲಕ ಅಲ್ಲಿ ಯಾವುದೇ ರೀತಿ ಮೀನು ಫಿಶಿಂಗ್ ಮಾಡುವಂಗಿಲ್ಲ, ಅವುಗಳನ್ನ ತಡೆಗಟ್ಟುವಂತ ಒಂದು ಸೂಕ್ತ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಈ ಬಗ್ಗೆ ಮಾತಾಡೋದು ಇನ್ನೂ ಬಹಳಷ್ಟು ವಿಷಯಗಳಿದೆ. ಆದರೆ ಸಮಯ ಮೀರ್ತಾ ಇರೋದ್ರಿಂದ ಈ ರಂಗನತಿಟ್ಟು ಪಕ್ಷಿಧಾಮದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವಂತಹ ನಮ್ಮ DCF ಸಾಹೇಬರಿಗೆ, ಪ್ರಭುಗೌಡ ಸರ್ಗೆ, ತಮಗೂ ಕೂಡ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೀನಿ.